Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವೀಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಲೆಟ್ಸ್ ಸ್ಪೆಂಡ್ ಅ ಡೇ ಟುಗೆದರ್. ಇವತ್ತು ನಾನು ನನ್ನ ಫಸ್ಟ್ ನೇಲ್ ಅಪಾಯಿಂಟ್ಮೆಂಟ್ ಹೋಗ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಡೂಯಿಂಗ್ ನೇಲ್ ಎಕ್ಸ್ಟೆನ್ಷನ್ಸ್. ನೀವೇನಾದರೂ ನನ್ನ ಥರ ಫಸ್ಟ್ ಟೈಮ್ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ತಾ ಇದ್ದರೆ ನಿಮಗೂ 100 ಕ್ವಶನ್ಸ್ ಇರುತ್ತೆ. ಆ ಎಲ್ಲ ಕ್ವಶನ್ಗೂ ಆನ್ಸರ್ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ವರ್ಕಲ್ಲ ಟ್ರಿಪ್ ಹೋಗೋಕ್ಕಿಂತ ಮುಂಚೆ ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು ಅಂತ ತುಂಬ ಕಡೆ ಹುಡುಕಿದೆ. ಸಿಕ್ಕಿದ್ರು ಏನಾಗ್ಬಿಡ್ತಾ ಇತ್ತು ಅಂದರೆ, ಒಂದು ನಂಗೆ ಡಿಸೈನ್ಸ್ ಇಷ್ಟ ಆಗ್ತಾ ಇರಲಿಲ್ಲ, ಇಲ್ಲಾಂದರೆ ಹೈ ಪ್ರೈಸ್ನ ಅವ್ರು ಕೋಟ್ ಮಾಡ್ತಾಯಿದ್ರು. ಬಟ್ ಇವತ್ತು ನಾನು ನನಗಿಷ್ಟ ಆಗೋ ಡಿಸೈನ್ಸ್ ಹಾಗೆ ಬಜೆಟ್ ಫ್ರೆಂಡ್ಲಿ ನೇಲ್ ಆರ್ಟ್ ಸ್ಟುಡಿಯೋನ ಹುಡ್ಕೊಂಡು ಬಂದಿದ್ದೀನಿ. ನಾನಿವತ್ತು ನಿಮ್ಮನ್ನಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಈ ಸ್ಟುಡಿಯೋ ಬಗ್ಗೆ ಏನು ಹೇಳಬೇಕು ಅಂದರೆ, ಇಲ್ಲಿ ಕ್ಲಾಸಸ್ ಕೂಡ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಥರ ಅಂತೂ ಹೋಗೋಕ್ಕಾಗಲ್ಲ. ಸೊ ಲೆಟ್ಸ್ ಗೆಟ್ ರೆಡಿ. ಐ ಗೋಟ್ ಆಲ್ ರೆಡಿ, ಲೆಟ್ಸ್ ಗೋ. ನಾನು ಆಟೋಲಿ ಅವ್ರ ಲೊಕೇಶನ್ ರೀಚ್ ಆದೆ. ಅವ್ರ ಫುಲ್ ಅಡ್ರೆಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಇದ್ದರೆ, ರಾಜಾಜಿನಗರಲ್ಲಿ ರೋಟ್ರಿ ಬ್ಯಾಂಗ್ಳೂರ್ ಪೀನಿಯಾ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಅದರದ್ದು ಆಪೋಸಿಟ್ ರೋಡಲ್ಲೇ ಈ ಒಂದು ಸ್ಟುಡಿಯೋ ಇದೆ. ಇಷ್ಟೊತ್ತು ನಾನು ಯಾಕೆ ಈ ಸ್ಟುಡಿಯೋ ಹೆಸರು ಹೇಳಿಲ್ಲ ಅಂದರೆ, ಇಲ್ಲಿಗೆ ಬಂದು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಈ ಸ್ಟುಡಿಯೋ ಹೆಸರು ಬಂದ್ಬಿಟ್ಟು ಆಪ್ತಿ ಸ್ಟುಡಿಯೋ. ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಇವತ್ತು ನಾನು ನೇಲ್ ಆರ್ಟ್ ಮಾಡ್ತಾ ಇರೋದು ಪವಿತ್ರ ಅವರು. ನಾನು ಫಸ್ಟ್ ಟೈಮ್ ನೇಲ್ ಆರ್ಟ್ ಮಾಡಿಸ್ಕೊತಾರೋ ನಿಮ್ಗೆ ಐಡಿಯಾ ಏನೂ ಇಲ್ಲ. ಏನು ಸಜೆಸ್ಟ್ ಮಾಡ್ತಾರೋ? ಫಸ್ಟ್ ಟೈಮ್ ನಿಮ್ಮ ಹತ್ರ ಯಾರಾದರೂ ನೇಲ್ ಆರ್ಟ್ ಮಾಡಿಸ್ಕೊಳಕ್ಕೆ ಬಂದಿದ್ರೆ, ಏನು ನೇಲ್ ಆರ್ಟ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ ನೀವೇನು ಸಜೆಸ್ಟ್ ಮಾಡ್ತೀರಾ? ಫಸ್ಟ್ ಟೈಮ್ ನೀವಂತ ಹೇಳ್ತಿರೋದು ಲೈಕ್ ವಾಟ್ ಅಕೇಶನ್, ಯಾವ ಅಕೇಶನ್ಗೆ ನಿಮ್ಗೆ ಬೇಕಾದ್ರೆ ಆ್ಯಕ್ಚುಲಿ ಅಕೇಶನ್ ಏನಿಲ್ಲ ಸದ್ಯಕ್ಕೆ ಇವಾಗ. ನಾರ್ಮಲ್ ಆಗಿ ಡೈಲಿ ಯೂಸ್. ನೀವು ಆನ್ ಟೆಂಪ್ರವರಿ ಆರ್ ಲಾಂಗ್ ಲಾಸ್ಟ್? ಓಕೆ, ದೆನ್ ಐ ವಿಲ್ ಪ್ರಿಫರ್ ಅಕ್ರಿಲಿಕ್. ಇದು ನೀವು ಫಸ್ಟ್ ಟೈಮ್ ಅಂತ ಹೇಳಿದ್ದಕ್ಕೆ ಇದನ್ನು ಸ್ಟಾರ್ಟ್ ಅಲ್ಲಿ ಹೋಗುತ್ತೆ ನೀಲ್ ಪ್ರಿಪ್ರೇಷನ್ಸ್. ನಿಮ್ಮ ನೀಲ್ ಇವಾಗ ಪ್ರೆಸೆಂಟ್ ನಾರ್ಮಲ್ ಆಗಿದೆ, ಸೊ ಅದನ್ನು ನಾನು ಟ್ರೀಟ್ ಮಾಡೋದಕ್ಕೆ ಹೇಳ್ತೀನಿ. ನಾರ್ಮಲ್ ಮೀನ್ಸ್ ದಿಸ್ ಇಸ್ ಲೈಕ್ ಚುಟಿಕಲ್, ಇದೆಲ್ಲ ನಿಮಗೆ ಕವರ್ಡ್ ಆಗಿರುತ್ತೆ. ಇದನ್ನೆಲ್ಲ ನಾನು ರಿಮೂವ್ ಮಾಡಿ ನೀಲ್ನ ಪ್ರಿಪೇರ್ ಮಾಡ್ತೀನಿ. ದೆನ್ ಐ ವಿಲ್ ಸ್ಟಾರ್ಟ್ ಪ್ರೊಸೀಜರ್. ಇಷ್ಟು ಚಿಕ್ಕದಾಗಿದೆ ನೇಲ್ಸ್, ಏನು ಪರವಾಗಿಲ್ಲ, ಏನು ಪರವಾಗಿಲ್ಲ. ಎಲ್ಡೋ ಇಟ್. ಇದನ್ನು ಎವ್ರಿ ಟೈಮ್ ಮಾಡ್ತೀರಾ? ಹಾಂ, ಬಿಫೋರ್ ಸ್ಟಾರ್ಟಿಂಗ್ ಮತ್ತು ಆಫ್ಟರ್ ಟೈಮ್ ಮತ್ತೆ ಎಲ್ಲ ಚೇಂಜಿಂಗ್ ಮಾಡಿರ್ತಾರೆ. ಬಿಕಾಸ್ ಯಾಕಂದರೆ ಒಬ್ಬೊಬ್ಬರು ತುಂಬ ಸೆನ್ಸಿಟಿವ್ ಇರ್ತಾರೆ. ಒಬ್ರಿಗೆ ಯೂಸ್ ಮಾಡಿರ್ಬೋದು, ಮತ್ತೆ ಇನ್ನೊಬ್ರಿಗೆ ಯೂಸ್ ಮಾಡಿದರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಸೊ ಅದನ್ನ ಇರಿಟೇಟ್ ಆಗುತ್ತೆ. ಸೊ ಇದಕ್ಕೆ ಸ್ಟಾರ್ಟ್ ಮಾಡೋದು ಮುಂಚೆ ಎಲ್ಲ ಟೂಲ್ಸ್ನ ಕ್ಲಿನ್ಸಿಂಗ್ ಮಾಡಿ ಇಟ್ಬಿಡ್ತೀವಿ. ಈಗ ನೀವು ಹೇಳಿದ್ರಲ್ಲ ಸೆನ್ಸಿಟಿವ್ ಸ್ಕಿನ್ ಅಂತ, ಅವ್ರಿಗೆ ಏನಾದರೂ ಪ್ಯಾಚ್ ಟೆಸ್ಟ್ ಆ ಥರ ಏನಾದರೂ ಮಾಡ್ತೀರಾ? ಬಿಫೋರ್ ಮಾಡ್ತೀವಿ. ಏಕೆಂದರೆ ಒಬ್ಬೊಬ್ಬರಿಗೆ ಆ್ಯಸಿಟಾನಿಂದ ಇರಿಟೇಟ್ ಆಗುತ್ತೆ, ಅವ್ರಿಗೆ ನಾವು ಯೂಸ್ ಮಾಡೋದ್ರಿಂದ ಇರಿಟೇಟ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಎಲ್ಲನೂ ವಿತ್ ಬ್ರ್ಯಾಂಡೇ ಯೂಸ್ ಮಾಡ್ತೀವಿ, ಆದರೂ ಒಬ್ಬರಿಗೆ ಪ್ರಾಬ್ಲಮ್ಸ್ ಆಗಲ್ಲ. ನಿಮಗೇನಾದರೂ ಈ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಅಥವಾ ಸೆನ್ಸಿಟಿವ್ ನೇಲ್ಸ್ ಇದ್ದರೆ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲೋದ್ರೂ ಅಷ್ಟೇ ಫಸ್ಟು ಪ್ಯಾಚ್ ಟೆಸ್ಟ್ನ ಮಾಡಿಸ್ಕೊಳ್ಳಿ. ನೇಲ್ಗೆ ಯಾವ್ಯಾವ ಬ್ರ್ಯಾಂಡ್ಸ್ ಯೂಸ್ ಮಾಡ್ತೀರಾ? ಯೂಶಲಿ ಸ್ಟಾರ್ಟಿಂಗ್ ಯೂಸ್ ಶಿಲ್ಸ್ ಯೂಸ್ ಮಾಡ್ತೀವಿ, ಗ್ಲಾಮ್ ಯೂಸ್ ಮಾಡ್ತೀವಿ, ಆ್ಯಂಡ್ ಲವ್ ಯೋ ನೇಲ್ಸ್ ಯೂಸ್ ಮಾಡ್ತೀವಿ. ಈವನ್ ಟಿಪ್ಸ್ ಕೂಡ ನಾವು ಬ್ರ್ಯಾಂಡಲ್ಲೇ ಯೂಸ್ ಮಾಡ್ತೀವಿ. ನಾರ್ಮಲ್ ಟಿಪ್ಸ್ ಲಾಂಗ್ ಲಾಸ್ಟಿಂಗ್ ಬರೋಲ್ಲ, ವಿತ್ ಬ್ರ್ಯಾಂಡ್ಸ್ ಅಂದರೆ ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಈವನ್ ಕಸ್ಟಮರ್ ರಿಕ್ವೈರ್ಮೆಂಟ್ಸು ಇರುತ್ತೆ ಬ್ರ್ಯಾಂಡ್ಸ್. ಈಗ ನೇಲ್ ಆರ್ಟ್ಸ್ ಮಾಡಿಸ್ಕೊತೀರಲ್ವ, ಅದು ಎಷ್ಟು ದಿವಸದ ತನಕ ಅದು ಹಾಗೆ ಇರುತ್ತೆ? ಇಟ್ಸ್ ಲೈಕ್ ದೇ ಚೂಸ್ ಟೆಂಪ್ರವರಿ ಮೀನ್ಸ್ 10 to 15 days ಬರುತ್ತೆ. ಜೆಲ್ ಬಿಲ್ಡರ್ ಆದರೆ ಇಟ್ಸ್ ಲೈಕ್ 15 to 20 days ಬರುತ್ತೆ. ಅಕ್ರೆಲಿಕ್ ಆದರೆ ಲೈಕ್ 1 month to 2 months ಬರುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಕಸ್ಟಮರ್, ಹೇಗೆ ಅವ್ರು ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ. ಮೇಂಟೈನ್ ಮಾಡೋದಂದರೆ ಏನು ಮಾಡಬೇಕಿರುತ್ತೆ? ಲೈಕ್ ತುಂಬ ಹಾರ್ಶಾಗಿ ಎಲ್ಲ ಯೂಸ್ ಮಾಡಬಾರ್ದು. ಲೈಕ್ ಬಾತ್ ಮಾಡಬೇಕು, ಈವನ್ ಸ್ನಾನ ಮಾಡಬೇಕಾದ್ರೂ ಕೂಡ ಅವರು ನೋಡ್ಕೊಂಡೇ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಟಿಪ್ಸ್ ಎಲ್ಲ ತುಂಬ ಶಾರ್ಪ್ ಮಾಡಿರ್ತೀವಿ. ಇನ್ ಕೇಸ್ ವಾಲ್ಗೋ ಅಥವಾ ಬ್ರಷಿಂಗ್ ಮಾಡಬೇಕಾದ್ರೆ ಟೂತ್ ಬ್ರಷ್ಗೂ ಟಚ್ ಆದರೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಫಸ್ಟೇ ಕಸ್ಟಮರ್ಗೆ ಹೇಳ್ತೀವಿ ಯಾವ ಥರ ಇರಬೇಕು ಅಂತ. ಓಪನ್ ಆಗುತ್ತೆ ಅಂದರೆ ಯಾವ ಥರ ಆಗುತ್ತೆ? ಡಿಪೆಂಡ್ಸ್. ಅವರು ಎಷ್ಟು ಹಾರ್ಡ್ ಆಗಿರುತ್ತೆ, ಫೋರ್ಸ್ ಹಾಕಿ ಹರ್ಟ್ ಮಾಡ್ಕೋತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅದನ್ನು ಫಸ್ಟೇ ಪ್ರಿಕಾಷನ್ಸ್ ಹೇಳಿರ್ತೀವಿ, ಹೀಗೆ ಇರಬೇಕು ಅಂದರೆ ನೇಲ್ಸ್ ಆದಮೇಲೆ ಕೂಡ ನಾವು ಪ್ರಿಕಾಷನ್ಸ್ ತೊಗೋಬೇಕು. ಬಟ್ ಕೆಲವೊಬ್ಬರಿಗೆ ಪ್ರಾಕ್ಟೀಸಿಂಗ್
ಅವ್ರು ಮೇಂಟೈನ್ ಮಾಡ್ತಾರೆ. ಫಸ್ಟ್ ಟೈಮ್ ಮಾಡಿಸ್ತಾ ಫಸ್ಟ್ ಟೈಮ್ ಮಾಡಿಸಿದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ನಾವು ನೇಲ್ ಆರ್ಟ್ ಮಾಡಿದಾಗ ಪೇನಿಂಗ್ ಅನ್ಸುತ್ತೆ. ಇಲ್ಲೆಲ್ಲ ಕಣಿ ಗ್ಲೂ ಹಾಕಿ ಸ್ಟಿಕ್ ಮಾಡಿರ್ತೀವಿ, ಆ ರೀಸನ್ಗೆ ಮತ್ತೆ ಬಿಲ್ಡ್ ಮಾಡಿರ್ತೀವಿ, ಆ ರೀಸನ್ಗೆ ಅವ್ರಿಗೆ ಪೇನ್ ಅನಿಸ್ತಾ ಇರುತ್ತೆ. ಬಟ್ ಒನ್ ಡೇ ಆದಮೇಲೆ ಅವ್ರಿಗೆ ನಾರ್ಮಲ್ ನೇಲ್ಸ್ ಥರನೇ ಫೀಲ್ ಆಗುತ್ತೆ. ಆಮೇಲೆ ನಾವು ಐಲ್ಯಾಶಸ್ ಎಕ್ಸ್ಟೆನ್ಷನ್ಸ್ ಎಲ್ಲ ಹಾಕುತ್ತಿರಲ್ಲ, ಅದೇ ಥರ ಅನಿಸ್ತಾ ಇರುತ್ತೆ, ಇನ್ನು ಎಕ್ಸ್ಟ್ರಾ ಇದೆ ಅಂತ. ಡೇ ಒನ್ ನಿಮ್ಗೆ ಆಗ ಫೀಲ್ ಆಗುತ್ತೆ. ನೆಕ್ಸ್ಟ್ ಡೇಯಿಂದ ನಾರ್ಮಲ್ ನಮ್ಮ ನೇಲ್ಸ್ ಹೇಗಿರುತ್ತೆ ಅದೇ ಥರ ಫೀಲ್ ಆಗುತ್ತೆ. ನೀವು ನೋಡ್ಬೇಕು, ನಾನು ಯಾವತ್ತೂ ನೇಲ್ಸ್ನ ಗ್ಲೋ ಮಾಡಿಲ್ಲ, ಫಸ್ಟ್ ಟೈಮ್ ಅಷ್ಟು ದೊಡ್ಡ ನೇಲ್ಸ್ ಎಲ್ಲ ಹಾಕೊಳ್ಳೋದು. ಫಿನಿಶಿಂಗ್ ನೋಡೋಣ ಫೀಲ್ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ ಕ್ವಶನ್ಸ್ ನೀವು ನಿಮ್ಮ ನೇಲ್ ಆರ್ಟಿಸ್ಟ್ನ ಕೇಳಬೇಕಾಗಿರೋದು. ಇದೆಲ್ಲ ಆದಮೇಲೆ ನಂಗೆ ಅವರೇ ರೆಡಿ ಮಾಡಿರೋವಂಥ ಕಸ್ಟಮೈಸ್ಡ್ ನೇಲ್ ಡಿಸೈನ್ಸ್ನ ಕೊಟ್ಟಿದ್ರು. ಬಟ್ ನಂಗೆ ಆಲ್ರೆಡಿ ಬೇರೆ ಡಿಸೈನ್ಸೇ ತಲೆಯಲ್ಲಿತ್ತು. ಸೊ ನನ್ನ ಫೋಟೋ ಇನ್ಸ್ಪೋನ ತೋರಿಸ್ದೆ. ಎಲ್ಲ ನೇಲ್ ಆರ್ಟಿಸ್ಟು ನೈಟ್ ಮೇರ್ ಅಂತಲೇ ಹೇಳ್ಬೋದು, ಯಾಕಂದರೆ ನನ್ನ ನೇಲ್ಸ್ ತುಂಬ ಅಂದರೆ ತುಂಬಾ ಚಿಕ್ಕದಾಗಿದೆ. ಲಾಸ್ಟ್ ಮಿನಿಟಲ್ಲಿ ನನ್ನ ಡಿಸೈನ್ನ ಚೇಂಜ್ ಮಾಡಿದ್ರು ಕೂಡ ಶಿ ಅಗ್ರೀಡ್. ಫಸ್ಟ್ ಅವರು ಪ್ರೆಪ್ಪಿಂಗ್ ಸ್ಟಾರ್ಟ್ ಮಾಡಿದ್ರು, ಹಾಗೆ ಪ್ರೆಪ್ಪಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಪ್ರೆಪ್ ಮಾಡಬೇಕಾದ್ರೆ ಅವರು ಫಸ್ಟೇ ನಂಗೆ ವಾರ್ನ್ ಮಾಡಿದರು ಸ್ವಲ್ಪ ಪೇನ್ ಆಗುತ್ತೆ ಅಂತ. ಬಟ್ ಟ್ರಸ್ಟ್ ಮೀ, ಒಂದೇ ಒಂದು ಚೂರು ಕೂಡ ಪೇನ್ ಆಗಿಲ್ಲ. ನೇಲ್ ಆರ್ಟ್ ಏನಾದರೂ ಫಸ್ಟ್ ಟೈಮ್ ಮಾಡಿಸ್ತಾರೆ, ನಿಮ್ಗೆ ಏನೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂದರೆ, ಅಕಸ್ಮಾತ್ ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ಅವರು ಏನೂ ಮಾಡದೆ ಸ್ಟಾರ್ಟ್ ಮಾಡ್ತಾಯಿದ್ರೆ, ನೀವು ಹೇಳಿ ಅವ್ರಿಗೆ ಫಸ್ಟ್ ಹೋಗ್ಬೇಕಾದ್ರೆ ಎಲ್ಲ ಫುಲ್ ಡಿಸ್ಕ್ರಿಪ್ಷನ್ ನೋಡ್ಕೊಂಡು ಹೋಗಿ ಫಸ್ಟ್ ನಿಮ್ಮ ನೇಲ್ಸ್ನ ಪ್ರಿಪ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಫಂಗಸ್ ಆಗೋ ಚಾನ್ಸಸ್ ಇದೆ ಅಂತ ಅವ್ರು ಆಗಲೇ ಹೇಳಿದ್ರು. ಸೊ ನನ್ನ ನೇಲ್ಸ್ಗೆ ಕರೆಕ್ಟಾಗಿ ಫಿಟ್ ಆಗುವಂಥ ಅಕ್ರಾಲಿಕ್ ನೇಲ್ಸ್ನ ಚೂಸ್ ಮಾಡಿದ್ರು. ಬಟ್ ನನ್ನ ನೇಲ್ಸ್ ತುಂಬಾ ಚಿಕ್ಕದಾಗಿದ್ದರಿಂದ ನೇಲ್ಸ್ನ ಕಟ್ ಮಾಡಿ ಫಿಟ್ ಮಾಡಬೇಕಾಯಿತು. ಐ ನೋ ಮೈ ಹ್ಯಾಂಡ್ಸ್ ಲುಕ್ ಸ್ಕೇರಿ, ಬಟ್ ಟ್ರಸ್ಟ್ ದ ಪ್ರೋಸೆಸ್. ನೆಕ್ಸ್ಟ್ ಬೇಕಾಗಿರೋ ಸೈಜ್ಗೆ ನೇಲ್ಸ್ನ ಶೇಪ್ ಮಾಡಿದ್ರು. ಐ ನೋ ನಿಮಗೆ ತುಂಬಾ ಫಾಸ್ಟ್ ಪ್ರೋಸೆಸ್ ಅಂತ ಅನಿಸ್ತಾ ಇದೆ, ಬಟ್ ಇದಂತೂ ತುಂಬಾ ಟೈಮ್ ತೊಗೊಳ್ಳೋ ಅಂಥ ಪ್ರೋಸೆಸ್. ಸೊ ಬಿಫೋರ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ಮೈಂಡು ಮತ್ತು ಸ್ಕೆಡ್ಯೂಲ್ನ ಫ್ರೀ ಮಾಡ್ಕೊಂಡು ಹೋಗಿ. ನೇಲ್ಸ್ನೆಲ್ಲ ಒಂದು ಶೇಪಿಗೆ ತಂದಮೇಲೆ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಡಿಸೈನ್. ಇದು ಅಕ್ರಾಲಿಕ್ ನೇಲ್ ಎಕ್ಸ್ಟೆನ್ಷನ್ ಆಗಿರೋದ್ರಿಂದ ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಿದ್ರೆ ಮೋರ್ ದೆನ್ 2 months ಇರುತ್ತೆ. ಈ ಪ್ರೋಸೆಸ್ ನಡಿಬೇಕಾದ್ರೆ ಶಿ ಗೇವ್ ಮಿ ಅ ಲಾಟ್ ಆಫ್ ಟಿಪ್ಸ್. ಮೇನ್ಲಿ ನೀವೇನಾದರೂ ಬ್ರೈಡ್ ಆಗಿದ್ರೆ ಈ ಹಲ್ದಿ ಟೈಮಲ್ಲೆಲ್ಲ ಏನಾಗೋಗುತ್ತೆ ಅಂದರೆ ಈ ಅರ್ಶಿನ ಎಲ್ಲದನ್ನೂ ನೇಲ್ಸ್ಗೆ ಹಂಗೆ ಅಂಟ್ಕೊಂಡು ಬಿಡುತ್ತೆ. ಅವಾಗ ಏನು ಮಾಡಬೇಕು ಅಂದರೆ 1 glass ಹಾಟ್ ವಾಟರ್ಗೆ ಲೆಮನ್ನ ಸ್ಕ್ವೀಸ್ ಮಾಡಿ ಆ ವಾಟರಲ್ಲಿ 5 to 10 minutes ನಿಮ್ಮ ನೇಲ್ಸ್ನ ಡಿಪ್ ಮಾಡಿದ್ರೆ ಎಕ್ಸ್ಟ್ರಾ ಕಲರ್ ಏನಿರುತ್ತೋ ಅದೆಲ್ಲ ಹೋಗುತ್ತೆ. ಸೆಕೆಂಡ್ ಟಿಪ್ ಬಂದುಬಿಟ್ಟು ಈ ಬಾಡಿ ಲೋಷನ್ನ ತಿಕ್ಕಾಗಿ ನೀವು ಎಲ್ಲ ನೇಲ್ಸ್ಗೂ ಅಪ್ಲೈ ಮಾಡಿಕೊಂಡು ಓವರ್ ನೈಟ್ ಬಿಟ್ಟರು ಕೂಡ ಆ ಎಕ್ಸ್ಟ್ರಾ ಏನು ಕಲರ್ ಇರುತ್ತೆ ಅದು ಹೋಗುತ್ತೆ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ನೇಲ್ ಪಾಲಿಶ್ ರಿಮೂವರಿಂದ ಕೂಡ ನೀವು ಇದನ್ನು ರಿಮೂವ್ ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಏನು ಹೇಳಿದ್ರು ಅಂದರೆ ಕಂಟಿನ್ಯೂಸ್ ಆಗಿ ನೇಲ್ ಆರ್ಟ್ನ ಮಾಡಿಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ನೇಲ್ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟು ಡಿಸೈನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದಕ್ಕಂತೂ ತುಂಬಾ ಪೇಷನ್ಸ್ ಬೇಕು. ನಿಮ್ಗೇನಾದರೂ ತುಂಬ ಪೇಷನ್ಸ್ ಇದ್ದು ಕಲಿಯೋ ಆಸೆ ಇದ್ದರೆ ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಯಾಕಂದರೆ ಈ ಆಪ್ತಿ ಸ್ಟುಡಿಯೋದಲ್ಲಿ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಫೈನಲಿ ನನ್ನ ನೇಲ್ಸ್ ಡನ್. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬಟ್ ಐ ಲವ್ ಮೈ ನೇಲ್ಸ್. ಆಪ್ತಿ ಸ್ಟುಡಿಯೋಲಿ ಜಸ್ಟ್ ನೇಲ್ಸ್ ಅಷ್ಟೇ ಅಲ್ಲ, ಔಟ್ಫಿಟ್ನ ಕೂಡ ಕಸ್ಟಮೈಸ್ ಮಾಡಿಕೊಡ್ತಾರೆ, ಹಾಗೆ ಮೇಕ್ ಓವರ್ ಕೂಡ ಮಾಡ್ತಾರೆ. ನಾನು ಅವ್ರ ವರ್ಕ್ ಕೂಡ ನೋಡಿದ್ದೀನಿ. ನೀವು ಯಾವುದೇ ರೆಫರೆನ್ಸ್ ಅಂದ್ಕೊಂಡ್ರು ಕೂಡ ಅವ್ರು ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ನಿಮಗೆ ಡೀಟೇಲ್ಸ್ ಪ್ರೈಸ್ ಎಲ್ಲದನ್ನು ತಿಳ್ಕೊಬೇಕು ಅಂದರೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಇನ್ ಸ್ಟೋರ್ ವಿಸಿಟ್ ಮಾಡಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.